ಪಾಕಿಸ್ತಾನದ ಕತೆ ಏನಾಗ್ಲಿದೆಯೋ ಅನ್ನೋದೇ ಈಗ ಭಾರತೀಯರಲ್ಲಿ ಉಳಿದಿರೋ ಕಾತರ. ಯಾಕಂದ್ರೆ ಇನ್ನೂ ಯುದ್ಧ ಘೋಷಣೆ ಆಗದೆ ಹೋದು ಸಮರಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆ ಬೇಕೋ ಅವೆಲ್ಲವನ್ನ ಮಾಡಿದೆ ಭಾರತ. ಈಗಾಗಲೇ ಸೂಪರ್ ಕ್ಯಾಬಿನೆಟ್ ಮೀಟ್ ಸೇರಿದಂತೆ ಹಲವು ಹೈ ವೋಲ್ಟೇಜ್ ಸಭೆಗಳನ್ನ ನಡೆಸಿರೋ ಮೋದಿ ಸೇನೆಗೆ ಕೊಟ್ಟಿದ್ದು ಫ್ರೀ ಹ್ಯಾಂಡ್. ನಿಮಗೆ ಬೇಕಾದ ಸ್ಥಳ ಸಮಯ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ 3 ಸೇನಾ ಪಡೆಗಳಿಗೆ ಹುಕುಂ ಮಾಡಿದ್ದೇ ಬಂತು. ಆರ್ಮಿಯಲ್ಲಿ ಮಿಂಚಿನ ಸಂಚಲನ. ಇಂತಹದೊಂದು ಕ್ಷಣಕ್ಕಾಗಿ ಇಡೀ ಭಾರತೀಯರ ಮನಸ್ಸು ಮಿಡಿಯುತ್ತಿದೆ. ಪೆಹಲ್ಗಾಂನಲ್ಲಿ ಹಿಂದೂಗಳ ರಕ್ತ ಬಸಿದ ಪಾಪಿ ಉಗ್ರರಿಗೆ ಒಂದು ಗತಿ ಕಾಣಿಸಬೇಕು. ಇವರಿಗಷ್ಟೇ ಅಲ್ಲ, ಇಡೀ ಪ್ರಧಾನಿ ಮೋದಿ ಕೂಡ ಆತುರಕ್ಕೆ ಬೀಳದೆ ಮೊದಲ ದಿನ ಕೊಡಬೇಕಾದ ರೀತಿ ವಾರ್ನ್ ಕೊಟ್ಟು ಈಗ 3 ಸೇನಾ ಪಡೆಗಳಿಗೆ ಉತ್ಸಾಹ ತುಂಬುವ ಕಾರ್ಯವನ್ನು ನಡೆಸಿದ್ದಾರೆ. ಸಾಧಕ ಬಾಧಕಗಳ ಜೊತೆ ಯುದ್ಧಕ್ಕೆ ಸನ್ನದ್ದರಾಗುವ ನಿಟ್ಟಿನಲ್ಲಿ ಅವತ್ತಿನಿಂದಲೂ ಮೋದಿ ಕೈಗೊಂಡಿದ್ದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ. ನಿನ್ನೆ ರಾತ್ರಿಯೂ ಮೋದಿ ನಿವಾಸದಲ್ಲಿ ನಡೆದಿದ್ದು ಹೈ ವೋಲ್ಟೇಜ್ ಮೀಟಿಂಗ್. 3 ಸೇನಾ ಪಡೆಗಳ ಮುಖ್ಯಸ್ಥರನ್ನ ಒಳಗೊಂಡಂತೆ ರಕ್ಷಣಾ ಸಚಿವರು, ಎನ್ಐಎ ಅಜಿತ್ ದೋವೆಲ್ ಸೇರಿದಂತೆ ದಿಗ್ಗಜ ನಾಯಕರು ಪಾಲ್ಗೊಂಡ ಮೀಟಿಂಗ್ನಲ್ಲಿ ಮೋದಿ ಹೇಳಿದ್ದು ಒಂದೇ ಒಂದು ಮಾತನ್ನ, ನಿಮಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಪರಿಸ್ಥಿತಿ ನೋಡಿ ಬೇಕಾದ ಆಕ್ಷನ್ ತಗೊಳ್ಳಿ ಅಂತ. ಅಂದ್ರೆ ಯುದ್ಧದ ಬಗ್ಗೆ ಫೈನಲ್ ಡಿಸಿಷನ್ ನಿಮ್ದೇ ಅನ್ನೋ ಸ್ವಾತಂತ್ರ್ಯವನ್ನ ಸೇನಾಪಡೆಗೆ ಕೊಟ್ಟಿದ್ದಾರೆ. ನಮ್ಮ ದಾಳಿ ಸ್ಥಳ ಸಮಯ ನೀವೇ ನಿರ್ಧರಿಸಿ ಅಂತ ಸೇನಾಪಡೆ ಮುಖ್ಯಸ್ಥರಿಗೆ ಹುಕುಂ ಮಾಡಿದ್ದು ಪ್ರಧಾನಿ. ಇದಾದ ಮೇಲೆ ಇಂದು ಬೆಳಗ್ಗೆ ಕೂಡ ಮೋದಿ ನಡೆಸಿದ್ದು ಸರಣಿ ಸಭೆಗಳನ್ನ. ಪರಿಸ್ಥಿತಿ ಯಾವ ಮಟ್ಟಿಗೆ ಸೀರಿಯಸ್ ಆಗಿದೆ ಅಂದ್ರೆ 6 ವರ್ಷಗಳ ಬಳಿಕ ಮೊದಲ ಸಲ ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ದಾರೆ ಮೋದಿ. ಅಂದ್ರೆ ಇಲ್ಲಿ ಪಾಸ್ ಆದ ಮೆಸೇಜ್ ಯಾವುದೇ ಗಳಿಗೆಯಲ್ಲಾದ್ರೂ ಘೋಷಣೆಯಾಗಬಹುದು ಯುದ್ಧ. ಇನ್ನು ಈವರೆಗಿನ ಸಭೆಗಳಲ್ಲಿ ಸೇನಾಧಿಕಾರಿಗಳು, ಹಿರಿಯ ಸಚಿವರ ಜೊತೆ ಸಭೆ ನಡೆಸಿದ ಮೋದಿ ಇಲ್ಲಿ ರೂಪಿಸಿದ್ದು ಸಮರತಂತ್ರವನ್ನ. ನೇರ ಯುದ್ಧದಲ್ಲಿ ಪಾಕ್ ಅನ್ನ ಸೆದೆಬಡಿಯುವ ಜೊತೆಗೆ ಉಗ್ರ ನೆಲೆಗಳ ಉಡಿಸ್ ಪ್ರತಿಕಾರಕ್ಕಾಗಿ ಕ್ಷಣ ಕ್ಷಣವೂ ಹಾತೊರೆಯುತ್ತಿರುವ ಭಾರತ ಇದೀಗ ಗಡಿಭಾಗದ ಜೆಸ್ಮೆಲೆರ್ ಸಮೀಪ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣದಲ್ಲಿ ತೊಡಗಿದೆ. ಯುದ್ಧ ನಡೆದರೆ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಹೆಲಿಪ್ಯಾಡ್. ಇಷ್ಟು ಮಾತ್ರವಲ್ಲ, ಗಡಿಭಾಗದಲ್ಲಿ ಹಾರತೊಡಗಿವೆ ಯುದ್ಧದ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು. ಇವೆಲ್ಲವನ್ನ ನೋಡಿದ್ರೆ ಪಾಕ್ ಅನ್ನ ಧ್ವಂಸಗೊಳಿಸೋಕೆ ಭಾರತ ಕೊನೆಯ ಹಂತದ ಸಿದ್ಧತೆ ನಡೆಸಿರೋದು ಫೇಸ್. ಅಂದ್ರೆ ಪಾಕ್ ವಿರುದ್ಧ ಸೇಡಿನ ಪ್ರತಿಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪಾಕಿಸ್ತಾನದ ಕತೆ ಏನಾಗ್ಲಿದೆಯೋ ಅನ್ನೋದೇ ಈಗ ಭಾರತೀಯರಲ್ಲಿ ಉಳಿದಿರೋ ಕಾತರ. ಯಾಕಂದ್ರೆ ಇನ್ನೂ ಯುದ್ಧ ಘೋಷಣೆ ಆಗದೆ ಹೋದು ಸಮರಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆ ಬೇಕೋ ಅವೆಲ್ಲವನ್ನ ಮಾಡಿದೆ ಭಾರತ. ಈಗಾಗಲೇ ಸೂಪರ್ ಕ್ಯಾಬಿನೆಟ್ ಮೀಟ್ ಸೇರಿದಂತೆ ಹಲವು ಹೈ ವೋಲ್ಟೇಜ್ ಸಭೆಗಳನ್ನ ನಡೆಸಿರೋ ಮೋದಿ ಸೇನೆಗೆ ಕೊಟ್ಟಿದ್ದು ಫ್ರೀ ಹ್ಯಾಂಡ್. ನಿಮಗೆ ಬೇಕಾದ ಸ್ಥಳ ಸಮಯ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ 3 ಸೇನಾ ಪಡೆಗಳಿಗೆ ಹುಕುಂ ಮಾಡಿದ್ದೇ ಬಂತು. ಆರ್ಮಿಯಲ್ಲಿ ಮಿಂಚಿನ ಸಂಚಲನ. ಇಂತಹದೊಂದು ಕ್ಷಣಕ್ಕಾಗಿ ಇಡೀ ಭಾರತೀಯರ ಮನಸ್ಸು ಮಿಡಿಯುತ್ತಿದೆ. ಪೆಹಲ್ಗಾಂನಲ್ಲಿ ಹಿಂದೂಗಳ ರಕ್ತ ಬಸಿದ ಪಾಪಿ ಉಗ್ರರಿಗೆ ಒಂದು ಗತಿ ಕಾಣಿಸಬೇಕು. ಇವರಿಗಷ್ಟೇ ಅಲ್ಲ, ಇಡೀ ಪ್ರಧಾನಿ ಮೋದಿ ಕೂಡ ಆತುರಕ್ಕೆ ಬೀಳದೆ ಮೊದಲ ದಿನ ಕೊಡಬೇಕಾದ ರೀತಿ ವಾರ್ನ್ ಕೊಟ್ಟು ಈಗ 3 ಸೇನಾ ಪಡೆಗಳಿಗೆ ಉತ್ಸಾಹ ತುಂಬುವ ಕಾರ್ಯವನ್ನು ನಡೆಸಿದ್ದಾರೆ. ಸಾಧಕ ಬಾಧಕಗಳ ಜೊತೆ ಯುದ್ಧಕ್ಕೆ ಸನ್ನದ್ದರಾಗುವ ನಿಟ್ಟಿನಲ್ಲಿ ಅವತ್ತಿನಿಂದಲೂ ಮೋದಿ ಕೈಗೊಂಡಿದ್ದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ. ನಿನ್ನೆ ರಾತ್ರಿಯೂ ಮೋದಿ ನಿವಾಸದಲ್ಲಿ ನಡೆದಿದ್ದು ಹೈ ವೋಲ್ಟೇಜ್ ಮೀಟಿಂಗ್. 3 ಸೇನಾ ಪಡೆಗಳ ಮುಖ್ಯಸ್ಥರನ್ನ ಒಳಗೊಂಡಂತೆ ರಕ್ಷಣಾ ಸಚಿವರು, ಎನ್ಐಎ ಅಜಿತ್ ದೋವೆಲ್ ಸೇರಿದಂತೆ ದಿಗ್ಗಜ ನಾಯಕರು ಪಾಲ್ಗೊಂಡ ಮೀಟಿಂಗ್ನಲ್ಲಿ ಮೋದಿ ಹೇಳಿದ್ದು ಒಂದೇ ಒಂದು ಮಾತನ್ನ, ನಿಮಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಪರಿಸ್ಥಿತಿ ನೋಡಿ ಬೇಕಾದ ಆಕ್ಷನ್ ತಗೊಳ್ಳಿ ಅಂತ. ಅಂದ್ರೆ ಯುದ್ಧದ ಬಗ್ಗೆ ಫೈನಲ್ ಡಿಸಿಷನ್ ನಿಮ್ದೇ ಅನ್ನೋ ಸ್ವಾತಂತ್ರ್ಯವನ್ನ ಸೇನಾಪಡೆಗೆ ಕೊಟ್ಟಿದ್ದಾರೆ. ನಮ್ಮ ದಾಳಿ ಸ್ಥಳ ಸಮಯ ನೀವೇ ನಿರ್ಧರಿಸಿ ಅಂತ ಸೇನಾಪಡೆ ಮುಖ್ಯಸ್ಥರಿಗೆ ಹುಕುಂ ಮಾಡಿದ್ದು ಪ್ರಧಾನಿ. ಇದಾದ ಮೇಲೆ ಇಂದು ಬೆಳಗ್ಗೆ ಕೂಡ ಮೋದಿ ನಡೆಸಿದ್ದು ಸರಣಿ ಸಭೆಗಳನ್ನ. ಪರಿಸ್ಥಿತಿ ಯಾವ ಮಟ್ಟಿಗೆ ಸೀರಿಯಸ್ ಆಗಿದೆ ಅಂದ್ರೆ 6 ವರ್ಷಗಳ ಬಳಿಕ ಮೊದಲ ಸಲ ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ದಾರೆ ಮೋದಿ. ಅಂದ್ರೆ ಇಲ್ಲಿ ಪಾಸ್ ಆದ ಮೆಸೇಜ್ ಯಾವುದೇ ಗಳಿಗೆಯಲ್ಲಾದ್ರೂ ಘೋಷಣೆಯಾಗಬಹುದು ಯುದ್ಧ. ಇನ್ನು ಈವರೆಗಿನ ಸಭೆಗಳಲ್ಲಿ ಸೇನಾಧಿಕಾರಿಗಳು, ಹಿರಿಯ ಸಚಿವರ ಜೊತೆ ಸಭೆ ನಡೆಸಿದ ಮೋದಿ ಇಲ್ಲಿ ರೂಪಿಸಿದ್ದು ಸಮರತಂತ್ರವನ್ನ. ನೇರ ಯುದ್ಧದಲ್ಲಿ ಪಾಕ್ ಅನ್ನ ಸೆದೆಬಡಿಯುವ ಜೊತೆಗೆ ಉಗ್ರ ನೆಲೆಗಳ ಉಡಿಸ್ ಪ್ರತಿಕಾರಕ್ಕಾಗಿ ಕ್ಷಣ ಕ್ಷಣವೂ ಹಾತೊರೆಯುತ್ತಿರುವ ಭಾರತ ಇದೀಗ ಗಡಿಭಾಗದ ಜೆಸ್ಮೆಲೆರ್ ಸಮೀಪ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣದಲ್ಲಿ ತೊಡಗಿದೆ. ಯುದ್ಧ ನಡೆದರೆ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಹೆಲಿಪ್ಯಾಡ್. ಇಷ್ಟು
ಮಾತ್ರವಲ್ಲ, ಗಡಿ ಭಾಗದಲ್ಲಿ ಹಾರತೊಡಗಿವೆ ಯುದ್ಧದ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು. ಇವೆಲ್ಲವನ್ನ ನೋಡಿದ್ರೆ ಪಾಕ್ ಅನ್ನ ಧ್ವಂಸಗೊಳಿಸೋಕೆ ಭಾರತ ಕೊನೆ ಹಂತದ ಸಿದ್ಧತೆ ನಡೆಸಿರೋದು ಫೇಕ್. ಅಂದ್ರೆ ಪಾಕ್ ವಿರುದ್ಧ ಸೇಡಿನ ಪ್ರತಿಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪಾಕಿಸ್ತಾನದ ಕತೆ ಏನಾಗ್ಲಿದೆಯೋ ಅನ್ನೋದೇ ಈಗ ಭಾರತೀಯರಲ್ಲಿ ಉಳಿದಿರೋ ಕಾತರ. ಯಾಕಂದ್ರೆ ಇನ್ನೂ ಯುದ್ಧ ಘೋಷಣೆ ಆಗದೆ ಹೋದ್ರು ಸಮರಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆ ಬೇಕೋ ಅವೆಲ್ಲವನ್ನ ಮಾಡಿದೆ ಭಾರತ. ಈಗಾಗಲೇ ಸೂಪರ್ ಕ್ಯಾಬಿನೆಟ್ ಮೀಟ್ ಸೇರಿದಂತೆ ಹಲವು ಹೈ ವೋಲ್ಟೇಜ್ ಸಭೆಗಳನ್ನ ನಡೆಸಿರೋ ಮೋದಿ ಸೇನೆಗೆ ಕೊಟ್ಟಿದ್ದು ಫ್ರೀ ಹ್ಯಾಂಡ್. ನಿಮಗೆ ಬೇಕಾದ ಸ್ಥಳ ಸಮಯ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ 3 ಸೇನಾ ಪಡೆಗಳಿಗೆ ಹುಕುಂ ಮಾಡಿದ್ದೇ ಬಂತು. ಆರ್ಮಿಯಲ್ಲಿ ಮಿಂಚಿನ ಸಂಚಲನ. ಇಂತಹದೊಂದು ಕ್ಷಣಕ್ಕಾಗಿ ಇಡೀ ಭಾರತೀಯರ ಮನಸ್ಸು ಮಿಡಿಯುತ್ತಿದೆ. ಪೆಹಲ್ಗಾಂನಲ್ಲಿ ಹಿಂದೂಗಳ ರಕ್ತ ಬಸಿದ ಪಾಪಿ ಉಗ್ರರಿಗೆ ಒಂದು ಗತಿ ಕಾಣಿಸಬೇಕು. ಇವರಿಗಷ್ಟೇ ಅಲ್ಲ, ಇಡೀ ಪ್ರಧಾನಿ ಮೋದಿ ಕೂಡ ಆತುರಕ್ಕೆ ಬೀಳದೆ ಮೊದಲ ದಿನ ಕೊಡಬೇಕಾದ ರೀತಿ ವಾರ್ನ್ ಕೊಟ್ಟು ಈಗ 3 ಸೇನಾ ಪಡೆಗಳಿಗೆ ಉತ್ಸಾಹ ತುಂಬುವ ಕಾರ್ಯವನ್ನು ನಡೆಸಿದ್ದಾರೆ. ಸಾಧಕ ಬಾಧಕಗಳ ಜೊತೆ ಯುದ್ಧಕ್ಕೆ ಸನ್ನದ್ದರಾಗುವ ನಿಟ್ಟಿನಲ್ಲಿ ಅವತ್ತಿನಿಂದಲೂ ಮೋದಿ ಕೈಗೊಂಡಿದ್ದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ. ನಿನ್ನೆ ರಾತ್ರಿಯೂ ಮೋದಿ ನಿವಾಸದಲ್ಲಿ ನಡೆದಿದ್ದು ಹೈ ವೋಲ್ಟೇಜ್ ಮೀಟಿಂಗ್. 3 ಸೇನಾ ಪಡೆಗಳ ಮುಖ್ಯಸ್ಥರನ್ನ ಒಳಗೊಂಡಂತೆ ರಕ್ಷಣಾ ಸಚಿವರು, ಎನ್ಐಎ ಅಜಿತ್ ದೋವೆಲ್ ಸೇರಿದಂತೆ ದಿಗ್ಗಜ ನಾಯಕರು ಪಾಲ್ಗೊಂಡ ಮೀಟಿಂಗ್ನಲ್ಲಿ ಮೋದಿ ಹೇಳಿದ್ದು ಒಂದೇ ಒಂದು ಮಾತನ್ನ, ನಿಮಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಪರಿಸ್ಥಿತಿ ನೋಡಿ ಬೇಕಾದ ಆಕ್ಷನ್ ತಗೊಳ್ಳಿ ಅಂತ. ಅಂದ್ರೆ ಯುದ್ಧದ ಬಗ್ಗೆ ಫೈನಲ್ ಡಿಸಿಷನ್ ನಿಮ್ದೇ ಅನ್ನೋ ಸ್ವಾತಂತ್ರ್ಯವನ್ನ ಸೇನಾಪಡೆಗೆ ಕೊಟ್ಟಿದ್ದಾರೆ. ನಮ್ಮ ದಾಳಿ ಸ್ಥಳ ಸಮಯ ನೀವೇ ನಿರ್ಧರಿಸಿ ಅಂತ ಸೇನಾಪಡೆ ಮುಖ್ಯಸ್ಥರಿಗೆ ಹುಕುಂ ಮಾಡಿದ್ದು ಪ್ರಧಾನಿ. ಇದಾದ ಮೇಲೆ ಇಂದು ಬೆಳಗ್ಗೆ ಕೂಡ ಮೋದಿ ನಡೆಸಿದ್ದು ಸರಣಿ ಸಭೆಗಳನ್ನ. ಪರಿಸ್ಥಿತಿ ಯಾವ ಮಟ್ಟಿಗೆ ಸೀರಿಯಸ್ ಆಗಿದೆ ಅಂದ್ರೆ 6 ವರ್ಷಗಳ ಬಳಿಕ ಮೊದಲ ಸಲ ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ದಾರೆ ಮೋದಿ. ಆದ್ರೆ ಇಲ್ಲಿ ಪಾಸ್ ಆದ ಮೆಸೇಜ್ ಯಾವುದೇ ಗಳಿಗೆಯಲ್ಲಾದ್ರೂ ಘೋಷಣೆಯಾಗಬಹುದು ಯುದ್ಧ. ಇನ್ನು ಈವರೆಗಿನ ಸಭೆಗಳಲ್ಲಿ ಸೇನಾಧಿಕಾರಿಗಳು, ಹಿರಿಯ ಸಚಿವರ ಜೊತೆ ಸಭೆ ನಡೆಸಿದ ಮೋದಿ ಇಲ್ಲಿ ರೂಪಿಸಿದ್ದು ಸಮರ ತಂತ್ರವನ್ನ. ನೇರ ಯುದ್ಧದಲ್ಲಿ ಪಾಕ್ ಅನ್ನ ಸೆದೆಬಡಿಯುವ ಜೊತೆಗೆ ಉಗ್ರನೆಲೆಗಳ ಉಡೀಸ್ ಪ್ರತಿಕಾರಕ್ಕಾಗಿ ಕ್ಷಣ ಕ್ಷಣವೂ ಹಾತೊರೆಯುತ್ತಿರುವ ಭಾರತ ಇದೀಗ ಗಡಿಭಾಗದ ಜೆಸ್ಮೆಲೆರ್ ಸಮೀಪ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣದಲ್ಲಿ ತೊಡಗಿದೆ. ಯುದ್ಧ ನಡೆದರೆ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಹೆಲಿಪ್ಯಾಡ್. ಇಷ್ಟು ಮಾತ್ರವಲ್ಲ, ಗಡಿ ಭಾಗದಲ್ಲಿ ಹಾರತೊಡಗಿವೆ ಯುದ್ಧದ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು. ಇವೆಲ್ಲವನ್ನ ನೋಡಿದ್ರೆ ಪಾಕ್ ಅನ್ನ ಧ್ವಂಸಗೊಳಿಸೋಕೆ ಭಾರತ ಕೊನೆ ಹಂತದ ಸಿದ್ಧತೆ ನಡೆಸಿರೋದು ಫೇಕ್. ಅಂದ್ರೆ ಪಾಕ್ ವಿರುದ್ಧ ಸೇಡಿನ ಪ್ರತಿಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪಾಕಿಸ್ತಾನದ ಕತೆ ಏನಾಗ್ಲಿದೆಯೋ ಅನ್ನೋದೇ ಈಗ ಭಾರತೀಯರಲ್ಲಿ ಉಳಿದಿರೋ ಕಾತರ. ಯಾಕಂದ್ರೆ ಇನ್ನೂ ಯುದ್ಧ ಘೋಷಣೆ ಆಗದೆ ಹೋದ್ರು ಸಮರಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆ ಬೇಕೋ ಅವೆಲ್ಲವನ್ನ ಮಾಡಿದೆ ಭಾರತ. ಈಗಾಗಲೇ ಸೂಪರ್ ಕ್ಯಾಬಿನೆಟ್ ಮೀಟ್ ಸೇರಿದಂತೆ ಹಲವು ಹೈ ವೋಲ್ಟೇಜ್ ಸಭೆಗಳನ್ನ ನಡೆಸಿರೋ ಮೋದಿ ಸೇನೆಗೆ ಕೊಟ್ಟಿದ್ದು ಫ್ರೀ ಹ್ಯಾಂಡ್. ನಿಮಗೆ ಬೇಕಾದ ಸ್ಥಳ ಸಮಯ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ 3 ಸೇನಾ ಪಡೆಗಳಿಗೆ ಹುಕುಂ ಮಾಡಿದ್ದೇ ಬಂತು. ಆರ್ಮಿಯಲ್ಲಿ ಮಿಂಚಿನ ಸಂಚಲನ.